ಎಲ್ಲರಿಗೂ ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಹಾರಿಫೈಯಿಂಗ್ ಸ್ಟೋರಿ ಜೊತೆ ಬಂದಿದ್ದೇನೆ. ಇದು ನಡೆದದ್ದು ಮಿಡಲ್ ಈಸ್ಟ್ ಎಂಬ ಜಾಗದಲ್ಲಿ, ಅದು ಕೂಡ ಸೌದಿ ಅರೇಬಿಯಾದಲ್ಲಿ. ನಿಮ್ಗೆ ಎಲ್ಲರಿಗೂ ಗೊತ್ತು ಎಷ್ಟು ಫೇಮಸ್ ಸೌದಿ ಅರೇಬಿಯಾ ಅಂತ. ಎಲ್ಲರಿಗೂ ಅಲ್ಲಿ ಹೋಗುವಂಥ ಜಾಗವೇ ಮೆಕ್ಕ. ಆ್ಯಂಡ್ ಅಲ್ಲಿದ್ದಂತಹ ಎಲ್ಲ ಸ್ಪಿರಿಚುವಲ್ ಜಾಗದಲ್ಲೂ ಇಲ್ಲೊಂದು ಕೂಡ ಒಂದು ಜಾಗ ಇದೆ. ಈ ಜಾಗದ ಹೆಸರೇ ಮದೀನಾ ಅಂತ. ಈ ಜಾಗದಲ್ಲಿ ಒಂದು ಮೌಂಟೇನ್ ಇದೆ. ಈ ಮೌಂಟೇನ್ ಅಪ್ ಟು ಒಂದು 15 ಕಿಲೋಮೀಟರ್ಸ್ ಕವರ್ ಆಗಿದೆ. ಈ 15 ಕಿಲೋಮೀಟರ್ಸ್ ಕೂಡ ಹಾರಿಫೈಯಿಂಗ್ ಜಾಗ. ಹಾಗೂ ಇಲ್ಲಿ ತುಂಬ ಥರದ ಡಾರ್ಕ್ ಎಂಟಿಟಿ ಕೂಡ ತುಂಬಿದೆ. ಹಾಗೂ ಈ ಜಾಗ ಮೌಂಟೇನ್ ಅನ್ನ ಮೌಂಟ್ ಆಫ್ ಜಿನ್ ಅಂತ ಹೇಳ್ತಾರೆ. ಸೊ ಜಿನ್ ಅಂತ ಹೇಳಿದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಅದೊಂದು ಎಷ್ಟು ದೊಡ್ಡ ಡಾರ್ಕ್ ಎಂಟಿಟಿ ಅಂತ. ಹಾಗೂ ಜಿನ್ ಇದ್ದ ಜಾಗ, ಈ ಜಾಗದಲ್ಲಿ ಯಾವುದೇ ರೀತಿಯ ಮನುಷ್ಯರಾಗಲಿ ಅಥವಾ ಯಾವುದೇ ರೀತಿಯ ಪ್ರಾಣಿ ಪಕ್ಷಿ ಅಥವಾ ಸ್ಪಿರಿಟ್ಸ್ ಆಗಲಿ ಈ ಜಾಗದಲ್ಲಿಲ್ಲ. ಇದೇ ಕಿಂಗ್ಡಮ್ ಆಫ್ ಜಿನ್ ಅಂತ ಹೇಳ್ತಾರೆ. ಈ ಜಾಗದಲ್ಲಿ ಒಂದು ದೊಡ್ಡ ಟೀಮಿಗೆ ನಡೆದಂತಹ ಘಟನೆ ಜೊತೆ ಬಂದಿದ್ದೇನೆ. ಜಾಸ್ತಿ ಹೊತ್ತು ಮಾಡಿದೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದಾಗೆ ಈ ಜಾಗದಲ್ಲಿ ಸೌದಿ ಅರೇಬಿಯಾ ಎಂಬ ಒಂದು ಜಾಗದಲ್ಲಿ ಒಂದು ಇಡನ್ ಎಂಬ ಮನುಷ್ಯ ಇರ್ತಾನೆ. ಆತ ಒಂದು ಕನ್ಸ್ಟ್ರಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಇಡನ್ಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಸಿಕ್ಕಿರ್ತದೆ. ಅಂದರೆ ಆತ ಆ ಕಂಪನಿಯಲ್ಲಿ ತುಂಬ ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ ಕಾರಣ ಆತನಿಗೆ ಒಂದು ದೊಡ್ಡ ಪ್ರಾಜೆಕ್ಟ್ ಕೊಟ್ಟಿರ್ತಾರೆ. ಈ ದೊಡ್ಡ ಪ್ರಾಜೆಕ್ಟ್ಗೂ ಕೂಡ 30 ಮಂದಿಯನ್ನು ಹೈಯರ್ ಮಾಡಿರ್ತಾರೆ ಆತನ ಹೆಲ್ಪಿಗೋಸ್ಕರ. ಹಾಗೂ ಈತ ಅಲ್ಲಿ ಆತನಿಗೆ ಕಮ್ಮಿ ಟೈಮ್ ಕೊಟ್ಟ ಕಾರಣದಿಂದ ಆತ ಡೇ ಆ್ಯಂಡ್ ನೈಟ್ ಡಬಲ್ ಶಿಫ್ಟ್ ಮಾಡಿ ಆ ಕೆಲಸ ಹಾಗೂ ಆ ಪ್ರಾಜೆಕ್ಟನ್ನು ಕಂಪ್ಲೀಟ್ ಮಾಡುವ ದೊಡ್ಡ ಟಾಸ್ಕ್ ಆತನ ಹೆಗಲ ಮೇಲೆ ಇರ್ತದೆ. ಈತ ಆ 30 ಮಂದಿ ಜೊತೆ ಇನ್ನೊಬ್ಬ ಆತನಿಗೆ ಅಸಿಸ್ಟೆಂಟ್, ಅಂದರೆ ಆತನ ಹೆಸರು ಹೈನ್ ಎಂಬ ಒಂದು ಹುಡುಗನನ್ನು ಕೂಡ ಹೈಯರ್ ಮಾಡಿರ್ತಾರೆ. ಯಾಕಂದರೆ ಇಡನ್ ಒಬ್ಬನೇ 30 ಮಂದಿಯನ್ನು ನೋಡಲಿಕ್ಕೆ ಇಂಪಾಸಿಬಲ್ ಆದ ಕಾರಣ ಆತನ ಅಸಿಸ್ಟೆಂಟ್ ಜೊತೆ ಈತ ಕೂಡ ಆ ಜಾಗಕ್ಕೆ ಹೋಗ್ತಾನೆ. ಆ ಜಾಗಕ್ಕೆ ಹೋಗುವ ಮೊದಲನೇ ದಿವಸವೇ ಅವರಿಗೆ ನೈಟ್ ಶಿಫ್ಟ್ ಆಗಿತ್ತು. ಈ ನೈಟ್ ಶಿಫ್ಟಲ್ಲಿ ಅವರಿಗೆ ಇದ್ದಂತಹ 30 ಮಂದಿ ಕೂಡ ಅಲ್ಲಿಯ ಲೋಕಲ್ ಮೆಂಬರ್ಸ್ ಆಗಿದ್ರು. ಅವರಿಗೆ ಈ ಜಾಗದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇದ್ದ ಕಾರಣ ಅವರಿಗೆ ಐಡಿಯಾವೇ ಇರಲಿಲ್ಲ ಈ ಜಾಗದಲ್ಲಿ ನೈಟ್ ಶಿಫ್ಟ್ ಅವರಿಗೆ ಸಿಗ್ತದೆ ಅಂತ. ಆದರೂ ಕೂಡ ಅವರು ಅಲ್ಲಿ ಕೆಲಸ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವರ ಮನಸ್ಸು ಕೇಳದ ಕಾರಣ ಆ ಎಲ್ಲ 30 ಮಂದಿ ವರ್ಕರ್ಸ್ ಒಟ್ಟು ಸೇರಿ ಅಲ್ಲಿದ್ದಂತಹ ಅಸಿಸ್ಟೆಂಟ್ ಜೊತೆ ಒಂದು ವಿಷಯ ಹೇಳ್ತಾರೆ. ಅದೇ ವಿಷಯ ಏನಂದರೆ, ನಿಮಗೂ ಗೊತ್ತಿದ್ದ ಹಾಗೆ ನಾವು ಈ ಜಾಗದಲ್ಲಿ ನೈಟ್ ಶಿಫ್ಟ್ ಮಾಡುವುದಿಲ್ಲ, ಯಾಕೆಂದರೆ ನಮಗೆ ತುಂಬ ಹೆದರಿಕೆ ಆಗ್ತಿದೆ. ಹಾಗೂ ಇಲ್ಲಿ ಇದ್ದಂತಹ ಡಾರ್ಕ್ ಎಂಟಿಟಿ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತು ಅಂತ. ಹಾಗಾಗಿ ಆ ಅಸಿಸ್ಟೆಂಟ್ ಹೋಗಿ ಅಲ್ಲಿದ್ದಂತಹ ಮೇನ್ ಹೆಡ್ ಅಂದರೆ ಇಡನ್ ಹತ್ರ ಹೋಗಿ ಈ ವಿಷಯದ ಬಗ್ಗೆ ಮಾತಾಡ್ತಾನೆ. ಆತನ ಹತ್ರ ಹೇಳ್ತಾನೆ, ಇಲ್ಲಿ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ಗೊತ್ತಿಲ್ಲ, ಆದರೆ ಇಲ್ಲಿ ತುಂಬ ಡಾರ್ಕ್ ಎಂಟಿಟಿ ಇದೆ. ಹಾಗೂ ಇಲ್ಲಿಯ ವರ್ಕರ್ಸ್ ಇಲ್ಲಿ ರಾತ್ರಿಯ ಶಿಫ್ಟ್ ವರ್ಕ್ ಮಾಡಲು ಒಪ್ಪಿಕೊಳ್ತಿಲ್ಲ. ಆದ ಕಾರಣ ಏನು ಮಾಡಬೇಕು ಅಂತ ಇಡನ್ ಹೇಳ್ತಾನೆ. ಫಸ್ಟ್ ಕ್ವಶನ್ ಅವನ ಹತ್ರ ಕೇಳೋದು ಏನಂದರೆ, ಇಲ್ಲಿ ಏನು ಆ ಥರದ ಡಾರ್ಕ್ ಎಂಟಿಟಿ ಇದೆ, ಇದರ ಬಗ್ಗೆ ಏನು ಅಂತ. ಈ ಜಾಗದ ಹತ್ತಿರ ನಿಮಗೆಲ್ಲ ಕಡೆ ಇರುವಂತಹ ಮೌಂಟೇನ್ಸ್, ಇದು ಎಲ್ಲ ಕೂಡ ಒಂದು ಡಾರ್ಕ್ ಎಂಟಿಟಿಯಲ್ಲಿ ಇದ್ದಂತಹ ಜಾಗ. ಇಲ್ಲಿ ಜಿನ್ ಇದೆ ಅಂತ ಹೇಳ್ತಾರೆ. ಇದು ಜಿನ್ ಆಫ್ ಕಿಂಗ್ಡಮ್ ಅಂತ ಹೇಳ್ತಾರೆ. ಎಂಟೈರ್ ಇದು ಜಿನ್ ಅವರ ಕಿಂಗ್ಡಮ್. ಇಲ್ಲಿ ಏನು ಕೂಡ ಆಗಬಹುದು. ಹಾಗೂ ಇಲ್ಲಿ ಬಂದವರು ಹಿಂದೆ ತಿರುಗಿ ಹೋಗಲಿಲ್ಲ. ಅವರ ನಡುವಲ್ಲಿ ಏನಾಗಿದೆ, ಅವರು ಎಲ್ಲೋದ್ರು, ಇದೆಲ್ಲ ಕ್ವಶನ್ಸ್ ಇನ್ನೂ ಕೂಡ ಇನ್ಕಂಪ್ಲೀಟ್ ಅಂತ ಹೇಳ್ತಾ ಮಾತಾಡ್ತಿರುವಾಗ ಇಡನ್ ಹೇಳ್ತಾನೆ, ಬಾ ನಾವು ವರ್ಕರ್ಸ್ ಜೊತೆ ಮಾತಾಡುವ ಅಂತ. ಇಡನ್ ಏನು ಮಾಡ್ತಾನೆ, ವರ್ಕರ್ಸ್ ಜೊತೆ ಮಾತಾಡ್ಲಿಕ್ಕೆ ಹೋಗುವಾಗ ವರ್ಕರ್ಸ್ ಅವರ ಹತ್ರ ಹೇಳ್ತಾರೆ, ಯಾರಿಗೆಲ್ಲ ಕೆಲಸ ಮಾಡಲಿಕ್ಕೆ ಬೇಡವಾ ನೀವು ರಿಟರ್ನ್ ಮನೆಗೆ ಹೋಗ್ಬೋದು. ಆದರೆ ಯಾರಿಗೂ ಕೂಡ ಕಂಪ್ಲೀಟ್ ಆಗಿ ಸ್ಯಾಲರಿ ಸಿಗುವುದಿಲ್ಲ. ಹಾಗೂ ಒಂದು ನಯಾ ಪೈಸಾ ಕೂಡ ನಾವು ಕೊಡುವುದಿಲ್ಲ. ಇಷ್ಟೊತ್ತು ನೀವು ಕೆಲಸ ಮಾಡಿದ್ರು ಅದರ ಹಣ ಕೂಡ ನಿಮಗೆ ಸಿಗುವುದಿಲ್ಲ ಅಂತ. ಅದನ್ನು ಕೇಳಿದ ವರ್ಕರ್ಸ್ ತುಂಬಾನೇ ಶಾಕ್ ಆಗ್ತಾರೆ. ಆದರೂ ಕೂಡ ಅವರಿಗೆ ಹಣ ಬೇಕಾದ ಕಾರಣ ಅವರು ಅಲ್ಲಿ ವರ್ಕ್ ಮಾಡಲು ಒಪ್ಪಿಕೊಳ್ಳುತ್ತಾರೆ. ಒಪ್ಪಿಕೊಂಡ ಮೇಲೆ ವರ್ಕ್ ಕಂಪ್ಲೀಟ್ ಮಾಡಲಿಕ್ಕೆ ವರ್ಕ್ ಸ್ಟಾರ್ಟ್ ಮಾಡ್ತಾರೆ. ವರ್ಕ್ ತುಂಬಾನೇ ಸ್ಮೂತ್ಲಿ ಆಗಿ ಹೋಗ್ತಾ ಇತ್ತು. ಆ ಟೈಮಲ್ಲಿ ಇಡನ್ ತನ್ನ ಅಸಿಸ್ಟೆಂಟ್ ಜೊತೆ ಹೇಳ್ತಾನೆ, ನೋಡಿದ್ಯಾ
ಹಣದ ಮುಂದೆ ಯಾವುದೂ ಇಲ್ಲ ಅಂತ. ಅವರು ಸುಮ್ಮನೆ ಮನೆಗೆ ಹೋಗಿ ಮಲ್ಕೊಳ್ಬೇಕಂತ ಈ ಒಂದು ನೆಪ ಹೇಳ್ತಿದ್ದಾರೆ ಅಷ್ಟೇ ಅಂತ ಹೇಳಿ ಆತ ತನ್ನ ಕಂಟೈನರ್ ಇದ್ದ ಜಾಗಕ್ಕೆ ಹೋಗ್ತಾನೆ. ಆ ಕಂಟೈನರ್ ಯಾವುದಕ್ಕೆ ಮಾಡಿದ್ರಂದ್ರೆ ಅದು ಒಂದು ರೆಸ್ಟಿಂಗ್ ಪ್ಲೇಸ್ ಆಗಿತ್ತು. ಸೊ ಅಲ್ಲಿ ಹೋಗಿ ಆತ ವರ್ಕರ್ಸ್ ಅನ್ನ ಅವರವರ ಕೆಲಸ ಕೊಟ್ಟು ಅಸಿಸ್ಟೆಂಟ್ ನನ್ನ ವರ್ಕ್ ನೋಡು ಅಂತ ಬಿಟ್ಟು ಆತ ಕಂಟೈನರ್ ರೂಮಿಗೆ ಹೋಗಿ ಆತನ ವರ್ಕ್ ಪೇಪರ್ಸ್ ಎಲ್ಲ ಕೆಲವು ಇನ್ಕಂಪ್ಲೀಟ್ ಆಗಿತ್ತು, ಅದನ್ನೆಲ್ಲ ಪೇಪರ್ ವರ್ಕ್ ಕಂಪ್ಲೀಟ್ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗಿರ್ತಾನೆ. ಪೇಪರ್ ವರ್ಕ್ ಕಂಪ್ಲೀಟ್ ಮಾಡ್ತಾ ಇರುವಾಗ ಸಡನ್ ಆಗಿ ಅಲ್ಲಿ ಇದ್ದಂತಹ ವಿಂಡೋದಿಂದ ಹೊರಗೆ ನೋಡುವಾಗ ಆತ ಶಾಕ್ ಆಗ್ತಾನೆ. ಯಾಕೆಂದ್ರೆ ಆತನ ಅಸಿಸ್ಟೆಂಟ್ ಜೊತೆ ಒಂದು ಪ್ರಾಣಿ ಇತ್ತು, ಅದೇ ಡಾಂಕಿ. ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದ ಹಾಗೆ ಅಲ್ಲಿ ಕತ್ತೆ ಅಲ್ಲಿ ಇತ್ತು. ಆ ಕತ್ತೆಯನ್ನ ನೋಡಿ ಈತ ಶಾಕ್ ಆಗ್ತಾನೆ. ಯಾಕಂದ್ರೆ ಆ ಜಾಗದಲ್ಲಿ ನಾ ಮೊದ್ಲೇ ಹೇಳಿದ ಹಾಗೆ ಹ್ಯೂಮನ್ಸ್ ಆಗ್ಲಿ ಎನಿಮಲ್ಸ್ ಆಗ್ಲಿ ಅಥವಾ ಯಾವುದೇ ಒಂದು ಸ್ಪಿರಿಟ್ ಆಗ್ಲಿ ಆ ಜಾಗದಲ್ಲಿ ವಾಸವಿಲ್ಲ. ಇಲ್ಲಿ ಇರುವುದೇ ಖಾಲಿ ಜಿನ್. ಇಟ್ ಈಸ್ ಅ ಕಿಂಗ್ಡಮ್ ಆಫ್ ಓನ್ಲಿ ಜಿನ್. ಸೊ ಹಾಗಾಗಿ ಇದನ್ನ ಗೊತ್ತಾದ ಕಾರಣ ಅದನ್ನು ನೋಡಿ ಇಮಿಡಿಯೇಟ್ ಆಗಿ ಎಡನ್ ಆತನ ಕಂಟೈನರ್ ಇಂದ ಹೊರಗೆ ಹೋಗಿ ಅವನ ಹತ್ರ ಹೋಗಿ ಮಾತಾಡುವಾಗ ಆತನನ್ನ ನೋಡುವಾಗ ಅವನಿಗೆ ಫುಲ್ಲಿ ಶಾಕ್ ಆಗ್ತದೆ. ಯಾಕಂದ್ರೆ ಆತನಾಗಿರ್ಲಿಲ್ಲ, ಆತನನ್ನ ಯಾರೋ ಒಂದು ಹಿಪ್ನೋಟೈಸ್ ಮಾಡಿದ್ದ ಹಾಗೆ ಇತ್ತು. ಆತ ಅನ್ಕಾನ್ಶಿಯಸ್ ಮೈಂಡ್ ಇಂದ ಹೊರಗಿದ್ದ. ಸೊ ಇದನ್ನ ನೋಡಿ ಆತ ಅವನ ಹತ್ರ ಕ್ವಶನ್ ಕೇಳ್ತಾನೆ, ಈ ಪ್ರಾಣಿ ಎಲ್ಲಿಂದ ಬಂತು, ಇದ್ರ ಜೊತೆ ನೀನ್ ಎಲ್ಲಿಗೆ ಹೋಗ್ತಿದ್ದೀಯ ಅಂತ. ಹಿಡನ್ ಅದನ್ನ ಕೇಳಿದ ತಕ್ಷಣ ಆತನ ಅಸಿಸ್ಟೆಂಟ್ ಹೇಳಿದ ಆನ್ಸರ್ ಏನಂದ್ರೆ, ಈ ಕತ್ತೆ ಯಾವುದು ನೀವು ನೋಡ್ತಿದ್ದೀರಾ, ಈ ಕತ್ತೆ ನನ್ನ ಹತ್ರ ಬಂದು ನಾನು ನಿನ್ನ ದ ಕಿಂಗ್ಡಮ್ ಆಫ್ ಜಿನ್ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಆತನ ಅಂಡರಲ್ಲಿ ನಾವಿರೋದು, ನಾವು ಆತನಿಗೆ ನಾವು ಕಂಪ್ಲೀಟ್ ಆಗಿ ಶರಣಾಗಬೇಕು. ನಾವು ನಾವಾಗಿಲ್ಲ, ಅವರು ನಮ್ಮನ್ನ ನೋಡಿಕೊಳ್ತಿದ್ದಾರೆ, ಅವರೇ ನಮ್ಮಕ್ಕಿಂತ ದೊಡ್ಡವರು. ನಾವಲ್ಲಿಗೆ ಹೋಗುವ, ನೀನಾಗ್ಲಿ ನಿನ್ನ ಜೊತೆ ಇದ್ದಂತ ಇಷ್ಟೆಲ್ಲ ವರ್ಕರ್ಸ್ ಎಲ್ಲರೂ ಈ ಜಾಗದಲ್ಲಿ ಕಂಪ್ಲೀಟ್ಲಿ ಲಾಕ್ ಆಗಿದ್ದಾರೆ ಅಂತ ಹೇಳ್ತಾರೆ. ಅದನ್ನ ಕೇಳಿ ಈತ ಹಿಪ್ನೋಟೈಸ್ ಆಗಿ ಆತನ ಆ ಜಿಂಕೆ ಜೊತೆ ಹೋಗ್ತಿದ್ದ ಅಂತ. ಬಟ್ ಅದು ಹೇಳಿದ ಮೇಲೆ ಈತನಿಗೆ ಆಗ್ತಾನೆ ಇವ ಇನ್ನೂ ಕೂಡ ಅನ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದ್ದಾನೆ ಅಂತ. ಅದನ್ನ ನೋಡಿ ಆತನನ್ನ ಆದಷ್ಟು ಕಾನ್ಶಿಯಸ್ ಆಗ್ಲಿಕ್ಕೆ ಪ್ರಯತ್ನ ಪಡಿಸ್ತಾನೆ. ಅದ ನಂತರ ಅವ ಕಾನ್ಶಿಯಸ್ ಆದ ಮೇಲೆ ಆತನ ಹತ್ರ ಕೇಳ್ತಾನೆ, ಏನಾಯ್ತು, ಈಗ ಯಾಕೆ ಈಗ ಮಾಡ್ತಿದ್ಯಾ, ಏನು ವಿಷಯ ಅಂತ. ಗೊತ್ತಿಲ್ಲ, ನಾನು ಹಿಪ್ನೋಟೈಸ್ ಆಗಿದ್ದೆ, ಈ ಒಂದು ಕತ್ತೆ ಬಂತು, ಡಾಂಕಿ ಬಂತು, ಮಾತಾಡಿತ್ತು, ಅದ ನಂತರ ಏನಾಯ್ತು ಗೊತ್ತಿಲ್ಲ ಅಂತ. ಅದೇ ಸಮಯದಲ್ಲಿ ಅವರ ವರ್ಕರ್ಸ್ ಅಲ್ಲಿ ಒಬ್ಬ ಜೋರಾಗಿ ಕಿರಿಚ್ತಾನೆ. ಆತ ಕಿರಿಚಿದ್ ನೋಡಿ ಎಲ್ಲರೂ ಅಲ್ಲಿ ಹೋಗಿ ನೋಡುವಾಗ ಆತ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ. ಆತನನ್ನ ಕೂಡ ಕಾನ್ಶಿಯಸ್ ತರಲಿಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಟ್ರೈ ಮಾಡಿ 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 ಲಾಸ್ಟಿಗೆ ಕಾನ್ಶಿಯಸ್ ಬಂದ ಮೇಲೆ ಇಮಿಡಿಯೇಟ್ ಆಗಿ ಆತ ಎದ್ದ ತಕ್ಷಣ ಹೇಳಿದ್ದು ಒಂದೇ ವಿಷಯ, ಇಲ್ಲಿ ಕಪ್ಪು ಹಾಗೆ ಅಂಗಿ ಹಾಕಿದ್ದಂತಹ ಹುಡುಗ ಎಲ್ಲಿದ್ದಾನೆ, ಆ ಬಟ್ಟೆಯಲ್ಲಿದ್ದಂತಹ ಹುಡುಗ ಎಲ್ಲಿದ್ದಾನೆ ಅಂತ. ಬಟ್ ಅಲ್ಲಿ ಅವರು ಎಲ್ಲ ವರ್ಕರ್ಸ್ ಹೇಳಿದ್ದು ಒಂದೇ, ಅಲ್ಲಿ ಆ ತರದ ಮನುಷ್ಯ ಯಾರೂ ಇರಲಿಲ್ಲ ಅಂತ. ಬಟ್ ಆತ ತುಂಬಾನೇ ಹೆದರಿ ಇದ್ದ. ಆತ ಹೇಳ್ತಿದ್ದ, ನಂಗೆ ಆತ ಹೊಡೆದ, ನನ್ನ ಡ್ರೆಸ್ ಹೇಳ್ದ, ಆತ ಈತ ಹೀಗೆ ಹೀಗೆ ಅಂತ ತುಂಬಾ ಹೇಳ್ತಾನೆ. ಬಟ್ ಯಾರು ಕೂಡ ನಂಬುದಿಲ್ಲ. ಅವರು ಇನ್ಸ್ಟೆಡ್ ಅವನನ್ನೇ ಕನ್ವಿನ್ಸ್ ಮಾಡ್ತಾರೆ ಬೈ ಟೆಲ್ಲಿಂಗ್ ದ್ಯಾಟ್ ನೀನು ಒಂದು ಡಿಲ್ಯೂಷನ್ ನೋಡಿರ್ಬೇಕು ಅಂತ. ಅಂದ್ರೆ ನಿನ್ನ ತಲೆಯಲ್ಲಿ ಈ ತರದ ಒಂದು ಮಾತು ಕೂತ್ಕೊಂಡಿತ್ತು, ಅದರಿಂದ ನೀನು ಈ ರೀತಿ ಆಲೋಚನೆ ಮಾಡಿ ನಿಂಗೆ ಅದು ರಿಯಾಲಿಟಿಯಲ್ಲಿ ಆಗಿದೆ ಅಂತ ನೀನು ಅನ್ಕೊಂಡಿರ್ಬೋದು ಅಂತ ಆತನನ್ನ ಕನ್ವಿನ್ಸ್ ಮಾಡ್ತಾರೆ. ಕನ್ವಿನ್ಸ್ ಮಾಡಿ ಎಲ್ಲರೂ ಪುನಃ ಅವರವರ ವರ್ಕಿಗೆ ಹೋದಾದ್ಮೇಲೆ ಎಡನ್ ಏನ್ ಮಾಡ್ತಾನೆ, ತನ್ನ ಅಸಿಸ್ಟೆಂಟ್ ಜೊತೆ ಹೋಗಿ ಹೇಳ್ತಾನೆ, ಇಲ್ಲಿದ್ದಂತಹ ಜಿಂಕೆ ಎಲ್ಲಿ, ಆ ಜಿಂಕೆ ಕಾಣ್ತಿಲ್ಲ ಅಲ್ಲ ಅಂತ. ಬಟ್ ಅಲ್ಲಿದ್ದಂತಹ ಜಿಂಕೆ ಎಲ್ಲಿ ಹೋಯ್ತು, ಏನು ಎತ್ತ ಪತ್ತೆ ಯಾರಿಗೂ ಗೊತ್ತಿಲ್ಲ. ಇದಾದ ನಂತರ ಸಡನ್ ಆಗಿ ಹಿಂದೆ ತಿರುಗಿ ನೋಡುವಾಗ ಎಲ್ಲ 30 ಮಂದಿ ವರ್ಕರ್ಸ್ ಕೂಡ ಅವರು ಕೂಡ ಅವರ ಕಾನ್ಶಿಯಸ್ ಇಂದ ಹೊರಗಿದ್ರು. ಅಂದ್ರೆ ಅವರನ್ನ ಯಾರೋ ಒಂದು ಪೊಸೆಸ್ ಮಾಡಿ ಅವರೊಂದು ವಿಚಿತ್ರ ರೀತಿ ಅವರಷ್ಟಕ್ಕೆ ಮಾತಾಡ್ತಿದ್ರು, ಅವರಷ್ಟಕ್ಕೆ ಅವರು ಯಾವುದೋ ಒಂದು ಬೇರೆ ರೀತಿಯ ಆಕ್ಷನ್ಸ್ ಮಾಡ್ತಿದ್ರು. ಇದನ್ನೆಲ್ಲ ನೋಡಿದ ತಕ್ಷಣ ಇಡನ್ ಏನ್ ಮಾಡ್ತಾನೆ, ತನ್ನ ಅಸಿಸ್ಟೆಂಟ್ ಜೊತೆ ಹೇಳ್ತಾನೆ, ಬಾಬಾ ನಾವು ಓಡುವ ಅಂತ. ಜೋರಾಗಿ ಕಿರ್ಚಿ ಓಡ್ಲಿಕ್ಕೆ ಶುರು ಮಾಡುವಾಗ ಎಲ್ಲರೂ ಕಾನ್ಶಿಯಸ್ ಆಗ್ತಾರೆ. ಕಾನ್ಶಿಯಸ್ ಆದ ಮೇಲೆ ಇಡನಿಗೆ ಒಂದು ಕಿವಿ ಹತ್ತಿರ ಒಂದು ವಾಯ್ಸ್ ಕೇಳ್ತದೆ. ಆ ವಾಯ್ಸ್ ಹೇಳ್ತಾ ಇತ್ತು ಏನಂದ್ರೆ, ನೀವೆಲ್ಲ ಈ ಜಾಗದಲ್ಲಿ ಲಾಕ್ ಆಗಿದ್ದೀರಾ, ಇದು ನನ್ನ ಕಿಂಗ್ಡಮ್, ಈ ಕಿಂಗ್ಡಮ್ ಇಂದ ಹೊರಗೋಗ್ಲಿಕ್ಕೆ ನಿಮ್ಗೆ ಸಾಧ್ಯವೇ ಇಲ್ಲ ಅಂತ.
ಇದಾದ ನಂತರ ಎಲ್ಲರೂ ಕಾನ್ಶಿಯಸ್ ಆದಮೇಲೆ ಎಲ್ಲರೂ ಓಡ್ಲಿಕ್ಕೆ ಟ್ರೈ ಮಾಡುವಾಗ ಎಲ್ಲರಿಗೂ ಕೂಡ ಆ 4 ಸುತ್ತಲೂ ಕೂಡ ಒಂದೇ ಕೇಳ್ತಾ ಇತ್ತು, ಅದೇ ನೀವೆಲ್ಲರೂ ನನ್ನ ಅಂಡರ್ ಲಾಕ್ ಆಗಿದ್ದೀರಾ, ನಿಮಗೆ ಹೊರಗೆ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ನೀವು ಹೋಗ್ಲಿಕ್ಕೂ ಕೂಡ ಆಗೋದಿಲ್ಲ, ದಿಸ್ ಇಸ್ ಮೈ ಕಿಂಗ್ಡಮ್, ದ ಕಿಂಗ್ಡಮ್ ಆಫ್ ಜಿನ್ ಅಂತ. ಇದನ್ನ ಕೇಳ್ತಾ ಕೇಳ್ತಾ ಹೇಗಾದ್ರೂ ಮಾಡಿ ಆ ಪ್ರಾಜೆಕ್ಟ್ ಏರಿಯಾದಿಂದ, ಆ ಸೈಟ್ ಏರಿಯಾದಿಂದ ಹೊರಗೆ ಬರ್ತಾರೆ. ಹೊರಗೆ ಬಂದ ತಕ್ಷಣ ಎಲ್ಲರೂ ಬೆವರಿ ಚಂಡಿಯಾಗಿರ್ತಾರೆ. ಅದನ್ನು ನೋಡಿದಂತಹ ಅಲ್ಲೇ ಇದ್ದಂತಹ ಒಂದು ವಯಸ್ಸಾದಂತಹ ಅಜ್ಜ ಅವರ ಹತ್ರ ಕ್ವಶನ್ ಮಾಡ್ತಾರೆ, ಕೇಳ್ತಾರೆ, ಯಾಕೆ ನೀವು ಇಷ್ಟು ಬೆವರಿದ್ದೀರಾ, ಯಾಕೆ ಏನಾಯ್ತು ಅಂತ. ಆಗ ಇಡನ್ ಹೇಳ್ತಾನೆ, ಒಳಗೆ ಏನಾಗ್ತಿತ್ತು ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ಯಾವುದೋ ಒಂದು ದುಷ್ಟ ಅಂದ್ರೆ ಡಾರ್ಕ್ ಎಂಟಿಟಿ ಯಾವುದೋ ನಮ್ಮನ್ನ ಒಂದು ಗ್ರ್ಯಾಬ್ ಮಾಡಿದೆ, ನಮ್ಮೊಟ್ಟಿಗೆ ಪೊಸೆಸ್ ಆಗಿದೆ ಅಂತ ನಮ್ಗೆ ಫೀಲ್ ಆಗ್ತಾ ಇತ್ತು. ಅಂಡ್ ಎಲ್ಲರ ಜೊತೆ ಒಂದು ಬಿಯರ್ಡ್ ಆಗಿ ಅಲ್ಲಿ ಏನೋ ಆಗ್ತಾ ಇತ್ತು, ಹೇಗಾದ್ರೂ ಮಾಡಿ ನಾವು ಅಲ್ಲಿಂದ ಹೊರಗೆ ಬಂದಿದ್ದೇವೆ ಅಂತ. ಆಗ ಆ ಅಜ್ಜ ಹೇಳ್ತಾನೆ, ನೀವು ಆಕ್ಚುಲ್ ಆಗಿ ಲಕ್ಕಿಯೆಸ್ಟ್ ಪರ್ಸನ್ಸ್ ಅಂತ. ಯಾಕೆಂದ್ರೆ ಅಲ್ಲಿಗೆ ಹೋದವರು, ಅದು ಕೂಡ ರಾತ್ರಿ ಹೊತ್ತಲ್ಲಿ ಕೆಲಸ ಮಾಡ್ತಿದ್ದವರು, ಆ ಕಂಪ್ಲೀಟ್ 15 ಕಿಲೋಮೀಟರ್ ಜಾಗದಲ್ಲಿ ಹೋದವರು ಹಿಂತಿರುಗಿ ಬರಲಿಲ್ಲ. ಹೋದವರು ಏನಾದರೂ ಡಿಸಪಿಯರ್ ಆದ್ರ ಅಥವಾ ಅವರು ಅಲ್ಲಿ ತಪ್ಪಿದ್ದಾರ, ಇದರ ಬಗ್ಗೆ ಯಾವುದೇ ಕ್ಲೂ ಇಲ್ಲ ಅಂತ ಹೇಳ್ತಾರೆ. ಹಾಗೂ ಹೇಳ್ತಾರೆ, ನೀವು ದೇವರಿಗೆ ಒಂದು ದೊಡ್ಡದೇ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ದೇವರ ಅನುಗ್ರಹದಿಂದ ನೀವು ಈಗ ಇಲ್ಲಿ ಇಷ್ಟು ಖುಷಿಯಾಗಿ ಹೊರಗೆ ಬಂದಿದ್ದೀರಾ, ಹಾಗೂ ನೀವೆಲ್ಲರೂ ಎಲೈವ್ ಆಗಿದ್ದೀರಾ ಅಂತ, ಬದುಕುಳಿದ್ದೀರಾ ಅಂತ. ಇದಾದ ನಂತರ ಅವರು ಹೇಳ್ತಾರೆ, ಬನ್ನಿ ನನ್ನ ಮನೆ ಇಲ್ಲೇ ಹತ್ತಿರ, ಬನ್ನಿ ಹೋಗುವ ಅಂತ. ಸೊ ಎಲ್ಲ 30 ಮಂದಿ ಅಂದ್ರೆ 32 ಮಂದಿ ಇನ್ಕ್ಲೂಡಿಂಗ್ ಎಡನ್ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇರುವಾಗ ಅಜ್ಜ ಇನ್ನೊಂದು ಕತೆ ಹೇಳ್ತಾರೆ. ನಾನು ಇಷ್ಟು ವರ್ಷದಿಂದ ಅಂದ್ರೆ ನಾನು ಚಿಕ್ಕ ವಯಸ್ಸಿನಿಂದ ಇಷ್ಟು ವರ್ಷದವರೆಗೆ ಈ ತರದ ತುಂಬಾ ಸ್ಟೋರೀಸ್ ಕೇಳಲು ಸಿಕ್ಕಿದೆ ಹಾಗೂ ನೋಡ್ಲಿಕ್ಕೂ ಕೂಡ ಸಿಕ್ಕಿದೆ ಅಂತ, ಆದ್ರೆ ನೀವೇ ಲಕ್ಕಿ ಅಂತ ಹೇಳ್ತಾರೆ. ಹಾಗೂ ಇನ್ನೊಂದು ಹೇಳ್ತಾರೆ ಏನಂದ್ರೆ, ಇದು ಈಗ ನೀವು ನೋಡ್ತಿದ್ದಂತಹ ಬಿಲ್ಡಿಂಗ್ಸ್ ಇದು ಆಗ್ಲಿ ಅಥವಾ ನಿಮ್ಮ ವರ್ಕಿಂಗ್ ಏರಿಯಾ ಆಗ್ಲಿ, ಇದೆಲ್ಲ ದ ಕಿಂಗ್ಡಮ್ ಆಫ್ ಜಿನ್ ಅಂತ. ಇಲ್ಲಿ ವಾಸವಾಗಿರುವುದೇ ಜಿನ್, ಇಲ್ಲಿ ಇರುವುದೇ ಜಿನ್, ಅವರದೇ ರಾಜ್ಯಭಾರ ಅಂತ. ಆದ ಮೇಲೆ ಹಾಗೆ ಅಷ್ಟೇನು ಉಪದ್ರ ನಮ್ಗೆ ಆಗುದಿಲ್ಲ, ಆದ್ರೆ ಅವರದ್ದು ಕೆಲವು ಜಾಗ ಯಾವುದು ಉಂಟ ಆ ಜಾಗವನ್ನ ಹಾಗೆ ಬಿಟ್ರೆ ಒಳ್ಳೇದು. ಯಾಕೆಂದ್ರೆ ಅಲ್ಲಿ ಇದ್ದಂತಹ ಶಕ್ತಿಯನ್ನ ನಾವು ಮೀರಿ ಹೋದ್ರೆ ನಮ್ಗೆ ಕೆಟ್ಟದ್ದು ಅಂತ ಹೇಳ್ತಾರೆ. ಅದಾದ ನಂತರ ಹೇಳ್ತಾರೆ, ಆ ಗುಡ್ಡೆಯ ನಡುವಲ್ಲಿ ಯಾರೆಲ್ಲ ಹೋಗಿದ್ದಾರ ಅವರಿಗೆ ಕೇಳಲು ಸಿಕ್ಕಿದ್ದಂತಹ ಶಬ್ದಗಳೇ, ಇದು ನಮ್ಮ ಜಾಗ, ಇದು ನಮ್ಮ ರಾಜ್ಯ, ಇಲ್ಲಿ ಇರುವುದೇ ನಾವು, ನೀವು ಅಲ್ಲ, ನೀವು ಇಲ್ಲಿ ಬಂದ್ರೆ ನಮ್ಮ ಅಂಡರಲ್ಲಿ ಲಾಕ್, ನಾವೇ ನಿಮ್ಮನ್ನ ನೋಡ್ಕೊಳ್ತೇವೆ, ನೀವು ಇಲ್ಲಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಎಂಬಂತಹ ಶಬ್ದಗಳು ಅವರಿಗೆ ಕೇಳಲಿಕ್ಕೆ ಸಿಗ್ತಿರ್ತದೆ. ಹಾಗೂ ಇನ್ನೊಂದು ದೊಡ್ಡ ಶಾಕಿಂಗ್ ಏನಂದ್ರೆ, ಅಲ್ಲಿ ಯಾವುದೇ ಒಂದು ಕಾರ್ ಒಂದು ಮೌಂಟೇನಿಂದ ಕೆಳಗೆ ಬರಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಆಗುವುದಿಲ್ಲ. ಅದರ ಹಿಂದೆ ಇದ್ದಂತಹ ಇನ್ನೂ ದೊಡ್ಡ ಮೌಂಟೇನ್ಗೆ ರಿವರ್ಸ್ ವೇ ಅದು ಮೇಲೆ ಹೋಗ್ತದೆ. ಹಾಗೂ ರಿವರ್ಸ್ ವೇ ಮೇಲೆ ಹೋಗ್ತಾ ಇದ್ದಾಗ ಅವರು ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ಯಾರ ಒಂದು ಮೇಲೆಯಿಂದ ಆ ಕಾರನ್ನ ಅಪ್ವರ್ಡ್ಸ್ ಲಿಫ್ಟ್ ಮಾಡಿದಾಗೆ ಕಾಣ್ತದೆ ಅಂತ. ಬಟ್ ಅದರ ವಿಷಯದಲ್ಲಿ ಇನ್ನೊಂದು ಇನ್ವೆನ್ಷನ್ ಮಾಡಿದ್ರು ಏನಂದ್ರೆ, ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಏನಂದ್ರೆ, ಆ ಜಾಗದಲ್ಲಿ ನೀರು ಹಾಕಿ ನೋಡುವಾಗ ನೀರು ಕೆಳಗೆ ಹೋಗ್ತದೆ ವಿನಃ ಮೇಲಕ್ಕೆ ಬರುವುದಿಲ್ಲ. ಆದ್ರೆ ಕಾರಿನ ವಿಷಯದಲ್ಲಿ ಆಗಿಲ್ಲ, ಕಾರ್ ಕೆಳಗೆ ಹೋಗ್ಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಮೇಲಕ್ಕೆ ಬರ್ತಾ ಇರ್ತದೆ ಅಂತ. ಇದನ್ನೆಲ್ಲ ಕೇಳಿ ಇಟ್ ಈಸ್ ಇಂಪಾಸಿಬಲ್ ಅಂತ ಗೊತ್ತಿದ್ರು ಕೂಡ ಇದನ್ನು ನಂಬಲೇಬೇಕಾಗ್ತದೆ. ಹಾಗೂ ಈ ಜಾಗವನ್ನ ಅದರಷ್ಟಕ್ಕೆ ಬಿಟ್ರೆ ಒಳ್ಳೆಯದು ಅಂತ. ಆ ಟೈಮಲ್ಲಿ ಇದನ್ನೆಲ್ಲ ಕೇಳಿದಂತಹ ವರ್ಕರ್ಸ್ ಲಾಸ್ಟಿಗೆ ಒಂದೇ ನಿರ್ಧಾರ ಮಾಡ್ತಾರೆ, ಏನಂದ್ರೆ, ನಾವು ಹಣಕ್ಕೋಸ್ಕರ ಇಲ್ಲಿ ಕೆಲಸ ಮಾಡುವುದಿಲ್ಲ, ನಮ್ಮ ಜೀವ ನಮಗೆ ಬೇಕು, ಅದೇ ನಮ್ದು ದೊಡ್ಡದು, ಇಲ್ಲಿಂದ ನಾವು ಮನೆಗೆ ಹೊರಡ್ತೇವೆ, ಈ ಕೆಲಸ ಇನ್ನೂ ಮುಂದೆ ನಾವು ಮಾಡುವುದಿಲ್ಲ ಅಂತ. ಸೊ ಪ್ರಾಜೆಕ್ಟ್ ಅಲ್ಲಿಯೇ ನಿಲ್ತದೆ. ಹಾಗೂ ಇದರಿಂದ ಅವರಿಗೆ ತುಂಬಾನೇ ಗೊತ್ತಾಗ್ತದೆ, ಇಲ್ಲಿ ಡಾರ್ಕ್ ಎಂಟಿಟೀಸ್ ತುಂಬಾನೇ ಜಾಸ್ತಿ ಇದೆ ಅಂತ. ಈ ಜಾಗವನ್ನ ಅಲ್ಲಿಂದ ಅಲ್ಲಿಗೆ ಬಿಟ್ಟು ಅವರವರ ಕೆಲಸ ಬೇರೆ ನೋಡ್ಕೊಳ್ತಾ ಇರ್ತಾರೆ. ಸೊ ಇದೇ ಸ್ಟೋರಿ. ನಿಮ್ಗೆ ಈ ಸ್ಟೋರಿ ಲೈಕ್ ಆಗಿದೆ ಅಂತ ಅನ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಬರ್ತೇನೆ. ಟಿಲ್ ದೆನ್, ಬಾಯ್.